ಬಂಧುಗಳೇ, ಈ ಅಲೆಮಾರಿ ಸಮುದಾಯ ಇದೆಯಲ್ಲ, ಅದರ ಮೀಸಲಾತಿಯನ್ನು ಹೆಚ್ಚು ಉಂಡವರು ಈಗ ಬಹಿರಂಗ ಚರ್ಚೆಗೆ ಬರಬೇಕು, ಸಚಿವರುಗಳು ಬರಬೇಕು. ಯಾಕೆ ಅಂತಂದರೆ, ಅಲೆಮಾರಿ ಸಮುದಾಯಕ್ಕೆ ಇಂದಿಗೂ ಸಹ ಒಂದು ತುತ್ತು ಅನ್ನಕ್ಕೂ ಪರದಾಡುವಂಥ ಸ್ಥಿತಿಯಲ್ಲಿದೆ. ಅವರಿಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸವಲತ್ತುಗಳು ಸರ್ಕಾರದಿಂದ ಇದುವರೆಗೂ ಸಿಕ್ಕಿಲ್ಲ. ಅಲೆಮಾರಿಗಳಿಗೆ ಒಂದು ಊರಿಲ್ಲ, ಕೇರಿ ಇಲ್ಲ, ಮನೆ ಇಲ್ಲ, ಗುಡಿಸಲುಗಳೂ ಇಲ್ಲ, ಡೇರೆಗಳೇ ಅವರಿಗೆ ವಾಸಸ್ಥಾನ. ಅವ್ರ ಇಂದಿಗೂ ಹಂದಿ ಸಾಕಾಣಿಕೆ, ಭಿಕ್ಷಾಟನೆ, ಬಾಚಣಿಕೆ ಮಾರಾಟ, ಕೂದಲು ಮಾರಾಟ ಮುಂತಾದ ಕಸುಬುಗಳನ್ನು ಮಾಡಿಕೊಂಡು ಊರಿಂದ ಊರಿಗೆ ಅಲೆಯವರಾಗಿದ್ದಾರೆ. ಈ ಸಮುದಾಯದ ಎಷ್ಟೋ ಜನಕ್ಕೆ ಶಿಕ್ಷಣ ಇಲ್ಲ. ಆದರೆ ಮೀಸಲಾತಿ ಇದೆ, ನಾವು ಅಲೆಮಾರಿಗಳು ನಮ್ಮ ಜಾತಿ ಪರಿಶಿಷ್ಟ ಜಾತಿಗೆ ಸೇರುತ್ತೆ ಎಂಬುದೂ ಸಹ ತಿಳಿದಿಲ್ಲ. ಇಂಥ ಸಮುದಾಯ ಅದರ ಮೀಸಲಾತಿಯನ್ನು ಸ್ಪರ್ಶ ಜಾತಿಗಳು ಸೇರಿ ಪಡೆದುಕೊಂಡಿದ್ದಾವೆ, ಕಿತ್ತುಕೊಂಡಿದ್ದಾವೆ ಅಂತ ಹೇಳಿದರೆ ಇದು ಸರಿ ಹೋಗುತ್ತೆ. ಆ ಸಿದ್ದರಾಮಯ್ಯ ಸಂಪುಟದಲ್ಲಿ ಆ ಸಚಿವರುಗಳು, ಕೆಲ ಸಚಿವರುಗಳು ಬೀದಿ ರಂಪ ಮಾಡಿ ಸಿದ್ದರಾಮಯ್ಯರ ಮೇಲೆ ಬಿದ್ದು ನಮಗೆ ಕೊಡಲೇಬೇಕು ಅಂತ ಈ ಅಲೆಮಾರಿ ಸಮುದಾಯದ ಒಂದು ಸಂವಿಧಾನದತ್ತ ಹಕ್ಕನ್ನು ಕಿತ್ಕೊಂಡಿರೋದು ಘನಘೋರವಾದ ಅನ್ಯಾಯ. ಹೆಚ್ಚು ಮೀಸಲಾತಿ ಪಡೆದುಕೊಂಡಿರೋ ಸಚಿವರುಗಳಿಗೆ ಮಾನವೀಯತೆಯ ಮನುಷ್ಯ ಗುಣವಿದ್ದರೆ, ಅವ್ರು ಮನುಷ್ಯರಾಗಿದ್ದರೆ ಅಲೆಮಾರಿ ಸಮುದಾಯಕ್ಕೆ ನೀಡಬೇಕಾದ ಒಳ ಮೀಸಲಾತಿ ನೀಡಿ ಪುಣ್ಯ ಕಟ್ಟಿಕೊಂಡು ಅಲೆಮಾರಿಗಳು ಸಮಾಜದಲ್ಲಿ ಮನುಷ್ಯರಂತೆ ಬಾಳಲು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಆಗ್ರಹಿಸ್ತೀನಿ. ಮೀಸಲಾತಿ ಕಲ್ಪಿಸಿದಂದಿನಿಂದ ಇಂದಿನವರೆಗೂ ರಾಜಕೀಯ ಮೀಸಲಾತಿಯಾಗಲಿ, ಉದ್ಯೋಗ ಮೀಸಲಾತಿಯಾಗಲಿ ಪಡೆದುಕೊಳ್ಳದೆ ಕತ್ಲೆಯಲ್ಲಿ ಈ ಅಲೆಮಾರಿ ಸಮುದಾಯಗಳು ಕೊಳಿತಾ ಇದ್ದಾವೆ. ಹಂದಿಜೋಗಿ ಸಮುದಾಯ ಇರ್ಬೋದು, ಬುಡುಬುಡಿಕೆ ಸಮುದಾಯ ಇರ್ಬೋದು, ಸಿಳ್ಳೆಕ್ಯಾತ ಇರ್ಬೋದು, ದಕ್ಲೇರಿ ಇರ್ಬೋದು, ಇವೆಲ್ಲ ಸಂವಿಧಾನಬದ್ಧ ಹಕ್ಕು ಇಲ್ಲ, ಇಂದು ಸಿಕ್ಕಿಲ್ಲ. ಇಂತಹ ಸಮುದಾಯಗಳ ಸಂವಿಧಾನಬದ್ಧ ಹಕ್ಕನ್ನು ರಣಹದ್ದು ಕಿತ್ಕೊಳ್ಳುವಂತೆ ಈ ಸ್ಪರ್ಶ ಜಾತಿಗಳು ಕಿತ್ಕೊಂಡಿದ್ದಾವೆ. ಕರುಣೆ, ಪ್ರೀತಿ, ಮೈತ್ರಿ ಯಾವುದನ್ನು ತೋರಿಸ್ತಲೇ ಈ ಸ್ಪರ್ಶ ಜಾತಿಗಳು ಮತ್ತು ಇತರೆ ಹೆಚ್ಚು ಮೀಸಲಾತಿ ಪಡೆದಂಥ ಜಾತಿಗಳು ಅವರ 1% ಮೀಸಲಾತಿಯನ್ನು ಕಿತ್ಕೊಂಡು ಅವರನ್ನು ಬೀದಿ ಪಾಲು ಮಾಡಿದ್ದಾರೆ, ಬೀದಿಗೆ ತಳ್ಳಿದ್ದಾರೆ. ನೀವು ಭಿಕ್ಷೆ ಬೇಡ್ಕೊಂಡೇ ಇರ್ರಿ, ನೀವು ಬೀದಿಲೇ ಇರ್ರಿ, ನೀವು ಗುಡಿಸ್ಲಲ್ಲೇ ಇರ್ರಿ, ನೀವು ಟೆಂಟಲ್ಲೇ ಇರ್ರಿ, ನಿಮಗೆ ಮನೆ ಬೇಡ, ನಿಮಗೆ ಸಂವಿಧಾನ ಬೇಡ, ಶಿಕ್ಷಣ ಬೇಡ, ಸಾಮಾಜಿಕ ನ್ಯಾಯ ಬೇಡ ಅಂತ ಅವರುಗಳು ಕಿತ್ಕೊಂಡಿದ್ದಾರೆ. ಮಾನ್ಯ ಸಚಿವರುಗಳೇ, ನೀವು ಮೀಸಲಾತಿಯಡಿ ಆಯ್ಕೆಯಾಗಿದ್ದೀರಲ್ಲ, ದಮ್ಮಿದ್ದರೆ ಬಹಿರಂಗ ಚರ್ಚೆಗೆ ಬನ್ನಿ, ನೋಡೋಣ ಯಾರು ಹೆಚ್ಚು ಮೀಸಲಾತಿ ಪಡ್ಕೊಂಡಿದ್ದಾರೆ. ಅದೆಂಗೆ ನೀವು ಅಲೆಮಾರಿ ಸಮುದಾಯಗಳ ಹಕ್ಕನ್ನು ಕಿತ್ಕೊಂಡ್ರಿ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಆದರೆ ಅಲ್ಲೇನಂತೆ, ನಿಮಗೆ ಬರೋಕ್ಕೆ ಆಗಲ್ಲ. ನಿಮಗೂ ಹೃದಯವಿದ್ದರೆ ಈ ತಾರತಮ್ಯವನ್ನು ಸರಿಪಡಿಸಿ ಸಾಮಾಜಿಕ ನ್ಯಾಯಕ್ಕೆ ಮುಂದಾಗಬೇಕು. ನೀವು ಈ ರೀತಿ ಅನ್ಯಾಯ ಮಾಡೋದಿದ್ದರೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ಯಾಕೆ ರಚನೆ ಮಾಡಿದ್ರಿ? ಮಾಡಿದ್ರಿಂದ ಯಾರಿಗೆ ಲಾಭ ಆಯಿತು? ಯಾರು ಹೆಚ್ಚು ರಾಜಕೀಯ ಅಧಿಕಾರ ಪಡ್ಕೊಂಡ್ರು, ಉದ್ಯೋಗ ಅಧಿಕಾರ ಪಡ್ಕೊಂಡಿದ್ದಾರೋ ಅವರಿಗೆ ಹೆಚ್ಚು ಲಾಭ ಆಯಿತು. ಒಳ ಮೀಸಲಾತಿಯಲ್ಲಿ ಆಗಿರೋ ಅನ್ಯಾಯವನ್ನು ಅಲೆಮಾರಿ ಸಮುದಾಯಕ್ಕೆ ಸರಿಪಡಿಸ್ತಿದ್ರೆ ಅದರ ಫಲವನ್ನು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸ್ಬೇಕಾಗುತ್ತೆ. ಯಾಕೆ ಅನುಭವಿಸ್ಬೇಕಾಗತ್ತೆ ಅಂತಂದರೆ, ಅಂಚಿನಲ್ಲಿರುವ ಸಮುದಾಯಗಳು ಕೇಂದ್ರದತ್ತ ಚಲಿಸುವ ಸಾಮಾಜಿಕ ನ್ಯಾಯದ ಆಶಯವನ್ನು ಅವರು ಇಟ್ಟುಕೊಂಡೇ ಜೀವನ ಮಾಡ್ತಾಯಿದ್ದಾರೆ. ಕೊನೆಗೂ ಈ ಸಿದ್ದರಾಮಯ್ಯ ಇದ್ದಾರಲ್ಲ, ನಾನು ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ, ನಾನು ಸಾಮಾಜಿಕ ನ್ಯಾಯಪರ. ಎಲ್ಲಿದೆ ಎಂಪಿರಿಕಲ್ ದತ್ತಾಂಶ ಇಟ್ಕೊಂಡು ಈಗ ಮಾಡಿರೋದು ತಾತ್ವಿಕತೆ ನಗಪಾಟ್ಲಿಗೆ ಈಡಾಗಿಲ್ವೇ?
ಹಿಂದುಳಿದ ಸಮಾಜಗಳ ಅವಕಾಶನ ಕಿತ್ಕೊಂಡಿದ್ದೀರಲ್ಲ, ಇದು ನಗೆಪಾಟ್ಲಿಗಾಗಲ್ವೇ ಮುಖ್ಯಮಂತ್ರಿಗಳೇ? ನಾನು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತಿರಲ್ಲ, ನೀವು ಮಾಡಿದ್ದೇನು? ದನಿ ಇಲ್ದರಿಗೆ ದನಿ ಆಗೋದು ಬಿಟ್ಟು ಅವ್ರ ಪ್ರಾತಿನಿಧ್ಯ ಅವಕಾಶವನ್ನು ಕಿತ್ಕೊಂಡು ಬೇರೆಯವ್ರಿಗೆ ಕೊಟ್ಟಿದ್ದೀರಲ್ಲ. ಇದು ಮಾನವೀಯ ನೆಲೆಯೊಳಗೆ ಮೀಸಲಾತಿ ಹೆಚ್ಚು ಪಡೆದಿರೋ ಸಮುದಾಯಗಳು ಚಿಂತಿಸಬೇಕು. ಅಲೆಮಾರಿ ಸಮುದಾಯಗಳ ಹಕ್ಕನ್ನು ನೀಡಿದರೆ ಅಂಬೇಡ್ಕರ್ ಅವರ ಸಮಾನತೆಯನ್ನು ಕಾಪಾಡಿದಂತಾಗುತ್ತೆ. ಇಲ್ಲದಿದ್ದರೆ 59 ಸಣ್ಣ ಜಾತಿಗಳಿಗೆ ಜಾತಿಗಳ ಅನ್ನಕ್ಕೆ ಕಲ್ಲು ಬಿದ್ದಂಗಾಗುತ್ತೆ. ಅವ್ರ ಬೀದಿಗೆ ತಳ್ಳಿದರೆ ಇಂದಲ್ಲ ನಾಳೆ ಅವರ ಬತ್ತಿದ ಕಣ್ಣೀರು ಹಸಿವು ಸುಮ್ಮನೆ ನಿಮ್ಮನ್ನು ಬಿಡಲ್ಲ. ಅದು ಒಂದಿನಲ್ಲ ಒಂದಿನ ನಿಮಗೆ ಎಚ್ಚರಿಕೆ ಗಂಟೆಯಾಗಿ ಕಾಡ್ತಾನೆ ಇರ್ತದೆ. ಈಗಲಾದ್ರೂ ನೀವು ಮಾನವೀಯ ನೆಲೆಯೊಳಗೆ ಯೋಚನೆ ಮಾಡಿ ಚಿಂತಿಸಿ ಆ ಅಲೆಮಾರಿ ಸಮುದಾಯಗಳಿಗೆ ಅವರದೇ ಆದಂಥ 1% ಪಾಲನ್ನು ಖಂಡಿತ ನೀಡಬೇಕು ಅಂತ ಅಲೆಮಾರಿ ಸಮುದಾಯದ ಪರವಾಗಿ ನಾನು ಆಗ್ರಹಿಸ್ತೀನಿ.